ಕಿಡ್ನಿ ಅಂದ್ರೆ ಮೂತ್ರಪಿಂಡಗಳನ್ನ ಆರೋಗ್ಯವಾಗಿಡೋಕೆ ಯಾವ ಆಹಾರಗಳನ್ನ ಸೇವಿಸಬೇಕು ಮತ್ತು ಯಾವುದನ್ನ ಸೇವಿಸಬಾರದು ಇದರ ಬಗ್ಗೆ ಗಮನ ಕೊಡೋದು ಬಹಳ ಮುಖ್ಯ. ದೇಹದ ಕೊಳೆಯನ್ನ ಸ್ವಚ್ಛಗೊಳಿಸೋಕೆ ಮೂತ್ರಪಿಂಡಗಳು ಅವಶ್ಯಕ. ಮೂತ್ರಪಿಂಡಗಳು ನಿರಂತರವಾಗಿ ಕೆಲಸ ಮಾಡ್ತಾನೆ ಇರುತ್ತೆ. ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ದೇಹದಲ್ಲಿ ಕೊಳಕು ಸಂಗ್ರಹ ಆಗೋಕೆ ಪ್ರಾರಂಭಿಸುತ್ತೆ. ದೇಹದಲ್ಲಿ ಕೊಳಕು ಸಂಗ್ರಹ ಆಗೋದ್ರಿಂದ ರೋಗಗಳು ಶುರುವಾಗುತ್ತೆ. ರಕ್ತದೊತ್ತಡ ಹೆಚ್ಚುತ್ತೆ, ಅದು ಹೃದಯದ ಮೇಲೆ ಪರಿಣಾಮ ಬೀರುತ್ತೆ. ಹೃದಯ ಕಾಯಿಲೆಗಳು ಬರುತ್ತೆ, ಕೈಕಾಲುಗಳು ಮರಗಟ್ಟುತ್ತೆ. ಆಗ ಕೆಲಸ ಮಾಡೋಕೂ ಆಗೋದಿಲ್ಲ, ಗಮನ ಹರಿಸೋಕೂ ಸಾಧ್ಯವಾಗೋದಿಲ್ಲ. ಯಾವಾಗ್ಲೂ ದಣಿವಿರುವಂತೆ ಅನ್ಸತ್ತೆ, ದುರ್ಬಲರಾಗಿ ಇರ್ತಾರೆ. ಮೂಳೆ ಸಂಬಂಧಿತ ಕಾಯಿಲೆಗಳು ಕೂಡ ಹೆಚ್ಚಾಗೋಕೆ ಪ್ರಾರಂಭ ಆಗತ್ತೆ. ಮೂತ್ರಪಿಂಡಗಳು ಬಹಳ ದುರ್ಬಲ ಆದಾಗ ಅಪಾಯಕಾರಿ ಮೂತ್ರಪಿಂಡ ಕಾಯಿಲೆನೂ ಬರುತ್ತೆ. ಅದು ಮೂತ್ರಪಿಂಡ ವೈಫಲ್ಯಕ್ಕೂ ಕಾರಣ ಆಗಬಹುದು. ಈ ಪರಿಸ್ಥಿತಿಯನ್ನ ತಪ್ಪಿಸೋಕೆ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡೋದನ್ನ ಮುಂದುವರಿಸೋದು ಮುಖ್ಯ. ಮೂತ್ರಪಿಂಡಗಳು ದೇಹದಲ್ಲಿ ಏನ್ ಕೆಲಸ ಮಾಡುತ್ತೆ, ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದೇ ಇದ್ರೆ ಏನಾಗತ್ತೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೂತ್ರಪಿಂಡ ವೈಫಲ್ಯಕ್ಕೆ ಕಾರಣಗಳೇನು ಮತ್ತು ಅದರ ಲಕ್ಷಣ ಏನು? ಮೂತ್ರಪಿಂಡಗಳನ್ನ ಆರೋಗ್ಯವಾಗಿಡೋಕೆ ಏನ್ ತಿನ್ನಬೇಕು, ಏನ್ ಕುಡಿಬೇಕು ಮತ್ತು ಯಾವುದನ್ನ ತಪ್ಪಿಸಬೇಕು ಅನ್ನೋದನ್ನು ಕೂಡ ನಾವು ತಿಳಿದುಕೊಳ್ಬೇಕು. ಮೂತ್ರಪಿಂಡಗಳ ಪ್ರಮುಖ ಕೆಲಸ ಅಂತಂದ್ರೆ ದೇಹದಲ್ಲಿನ ತ್ಯಾಜ್ಯಗಳನ್ನ ತೆಗೆದು ಹಾಕೋದು. ಉದಾಹರಣೆಗೆ ಯೂರಿಯಾ. ದೇಹದಿಂದ ಕ್ರಿಯಾಟಿನ್, ಯೂರಿಕ್ ಆಮ್ಲ, ಪೊಟ್ಯಾಷಿಯಂ, ಆಸ್ಟ್ರಾ, ದ್ರವ, ನೀರು, ಉಪ್ಪು ಇತ್ಯಾದಿಗಳನ್ನ ತೆಗೆದುಹಾಕತ್ತೆ. ರಕ್ತವನ್ನ ಶುದ್ಧವಾಗಿರೋದು ಇದರ ದೊಡ್ಡ ಕೆಲಸ. ಇದರ ಹೊರತಾಗಿ ರಕ್ತದೊತ್ತಡವನ್ನ ನಿಯಂತ್ರಿಸೋದು, ಮೂಳೆಯ ಆರೋಗ್ಯ, ಮೂಳೆಗಳಲ್ಲಿ ಕ್ಯಾಲ್ಸಿಯಂ, ಫಾಸ್ಫರಸ್ ಶೇಖರಣೆ ನಿಯಂತ್ರಣ ಮಾಡೋದು, ರಕ್ತ ಉತ್ಪತ್ತಿಯಂತಹ ಕೆಲಸಗಳನ್ನು ಮಾಡುತ್ತೆ. ಮೂತ್ರಪಿಂಡಗಳ ಹಾರ್ಮೋನ್ ಮೂಳೆಗಳಿಗೆ ಹೋಗಿ ರಕ್ತವನ್ನ ಉತ್ಪಾದಿಸುತ್ತೆ. ರಕ್ತ ಉತ್ಪತ್ತಿ ಪ್ರಕ್ರಿಯೆ ಮೂತ್ರಪಿಂಡಗಳ ಮೂಲಕ ಮಾತ್ರ ನಡೆಯುತ್ತೆ. ಇದಲ್ಲದೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ರಂಜಕದಂತಹ ದೇಹದ ಎಲ್ಲ ಖನಿಜಗಳ ಮಟ್ಟವನ್ನ ಕಾಯ್ದುಕೊಳ್ಳೋದು ಮೂತ್ರಪಿಂಡಗಳ ಕೆಲಸ. ಮೂತ್ರಪಿಂಡದ ಹಾನಿಗೆ ಪ್ರಮುಖ ಕಾರಣಗಳು ಮಧುಮೇಹ, ರಕ್ತದೊತ್ತಡ, ಕಿಡ್ನಿ ಸ್ಟೋನ್ ಮತ್ತು ಸೋಂಕುಗಳು. ಇವೆಲ್ಲವನ್ನು ಮೊದಲು ಅಲ್ಟ್ರಾಸೌಂಡ್ ಮತ್ತು ಪರೀಕ್ಷೆಗಳನ್ನ ಮಾಡುವ ಮೂಲಕ ಪತ್ತೆ ಹಚ್ಚಿದ್ರೆ ಮೂತ್ರಪಿಂಡಗಳು ಹಾನಿ ಆಗದಂತೆ ಉಳಿಸಬಹುದು. ಮೂತ್ರಪಿಂಡಗಳು 90% ಹಾನಿಗೆ ಒಳಗಾದಾಗ ರೋಗಿಗಳಲ್ಲಿ ವಾಂತಿ, ಹಸಿವಿನ ಕೊರತೆಯಂತಹ ಮೂತ್ರಪಿಂಡ ಕಾಯಿಲೆಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತೆ. ಗಾಬರಿ, ರಕ್ತಸ್ರಾವ, ಮೂಳೆಗಳಲ್ಲಿ ನೋವು, ಪಾದಗಳು ಮತ್ತು ಬಾಯಲ್ಲಿ ಊತ, ಮೂತ್ರ ವಿಸರ್ಜಿಸೋಕೆ ಸಾಧ್ಯ ಆಗದೇ ಇರೋದು ಇವೆಲ್ಲವೂ ಮೂತ್ರಪಿಂಡಗಳು ಹಾನಿಗೆ ಒಳಗಾದಾಗ ಕಾಣಿಸುವ ಸಾಮಾನ್ಯ ಲಕ್ಷಣಗಳು. ಈ ರೋಗ ಲಕ್ಷಣಗಳ ಆಧಾರದ ಮೇಲೆ ವೈದ್ಯರು ರೋಗವನ್ನ ಪತ್ತೆ ಮಾಡ್ತಾರೆ. ಮೂತ್ರಪಿಂಡಗಳನ್ನ ಆರೋಗ್ಯವಾಗಿಡೋಕೆ ಸಸ್ಯಾಹಾರಿ ಆಹಾರ ಮಾಂಸಾಹಾರದ ಆಹಾರಕ್ಕಿಂತ ಉತ್ತಮ. ಮೊಟ್ಟೆಯ ಬಿಳಿ ಭಾಗ, ಚಿಕನ್ ಹಾಗೂ ಮೀನನ್ನು ಕೂಡ ಸೇವಿಸಬಹುದು. ಮೂತ್ರಪಿಂಡಕ್ಕೆ ಹಾನಿ ಆಗಿದ್ರೆ ಕೆಂಪು ಮಾಂಸ ಅಂದ್ರೆ ರೆಡ್ ಮೀಟ್ ಹೆಚ್ಚು ಹಾನಿಕಾರಕ. ಯಾರಿಗಾದ್ರೂ ಈ ಕಾಯಿಲೆ ಇದ್ರೆ ರೆಡ್ ಮೀಟ್ ಸೇವಿಸಲೇಕೂಡದು. ಮೂತ್ರಪಿಂಡದ ಕಾಯಿಲೆ ಮುಂದುವರೆದ ಹಂತದಲ್ಲಿದ್ರೆ ಪೊಟ್ಯಾಷಿಯಂ ಹೆಚ್ಚಾಗುವ ಅಪಾಯ ಇರುತ್ತೆ. ಇದು ಹೃದಯ ವೈಫಲ್ಯಕ್ಕೂ ಕಾರಣ ಆಗಬಹುದು. ಆದ್ರಿಂದ ಪೊಟ್ಯಾಷಿಯಂನ ಮುಖ್ಯ ಮೂಲ ಅಂದ್ರೆ ಹಣ್ಣಿನ ರಸಗಳು, ಒಣ ಹಣ್ಣುಗಳು, ತೆಂಗಿನ ನೀರು ಇವುಗಳನ್ನ ಸೇವಿಸಬಾರದು. ಪಪ್ಪಾಯ, ಸೇಬು, ಪೇರ್ಲೆ ಹಣ್ಣುಗಳನ್ನ ಸೇವಿಸಬಹುದು. ಸಿಟ್ರಸ್ ಹಣ್ಣುಗಳಲ್ಲಿ ಬಹಳಷ್ಟು ಪೊಟ್ಯಾಷಿಯಂ ಇರುತ್ತೆ. ಬಾಳೆಹಣ್ಣು ಮತ್ತು ಹಣ್ಣುಗಳಲ್ಲಿ ಪೊಟ್ಯಾಷಿಯಂ ಇರುತ್ತೆ. ಆದ್ರಿಂದ ಇವುಗಳನ್ನ ಸೇವಿಸೋದನ್ನ ತಪ್ಪಿಸಬೇಕು. ಮೂತ್ರಪಿಂಡವನ್ನ ಆರೋಗ್ಯವಾಗಿಡೋಕೆ ಸೇಬು, ಪೇರ್ಲೆ, ಪಪ್ಪಾಯ, ಸೋರೆಕಾಯಿ, ಹೆಸರುಕಾಳು, ಕಂದು ಅಕ್ಕಿ ಅಥವಾ ಓಟ್ಸ್ ತಿನ್ನೋಕೆ ಮತ್ತು ಸಾಕಷ್ಟು ನೀರು ಕುಡಿಯೋಕೆ ವೈದ್ಯರು ಶಿಫಾರಸು ಮಾಡ್ತಾರೆ. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸೋಕೆ ನೀರು ಬೇಕು. ಆದ್ರಿಂದ ಪ್ರತಿದಿನ ಸಾಕಷ್ಟು ನೀರು ಕುಡಿಯೋದು ಅತ್ಯಗತ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.